ಅಧಿಕಾರಿಗಳ ಎಡವಟ್ಟು, ಮೃತ ರೈತನ ಕುಟುಂಬಕ್ಕೆ ಸಿಗಬೇಕಾದ ಪರಿಹಾರದ ಹಣ ಬೇರೊಬ್ಬರ ಪಾಲು. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಅಳೆಕುಂಚೆವು ಗ್ರಾಮದಲ್ಲಿ ಘಟನೆ. ಕಳೆದ ವರ್ಷ ಸಾಲಬಾಧೆಯನ್ನ ತಾಳಲಾರದೆ ತನ್ನ ಜಮೀನಿನಲ್ಲಿ ತೆಂಗಿನ ಮರಕ್ಕೆ ನೇಣಿನ ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದ ರೈತ ಎಚ್.ಜೆ. ರಂಗಸ್ವಾಮಿ. ಪರಿಹಾರಕ್ಕಾಗಿ ಕೃಷಿ ಇಲಾಖೆ ತಹಸೀಲ್ದಾರ್ ಕಚೇರಿಯನ್ನ ಅಲೆದಾಡಿದ್ದ ಎಚ್.ಜೆ. ರಂಗಸ್ವಾಮಿ ಪತ್ನಿ ಜಯಮ್ಮ. ಪರಿಹಾರದ ಹಣ ನಿಮ್ಮ ಖಾತೆಗೆ ಬರುತ್ತದೆ ಎಂದು ಹೇಳಿದ್ದ ಅಧಿಕಾರಿಗಳು. ಆದರೆ ಅಧಿಕಾರಿಗಳ ಎಡವಟ್ಟಿನಿಂದ ಮತ್ತೊಬ್ಬರು ಜಯಮ್ಮ ಎಂಬುವವರ ಹೆಸರಿನ ಖಾತೆಗೆ 5 ಲಕ್ಷ ಪರಿಹಾರದ ಮೊತ್ತ ವರ್ಗಾವಣೆ. ಹೊಳೆನರಸೀಪುರ ತಾಲೂಕಿನ ಅಳೆಕೋಟೆ ಹೋಬಳಿ ಅರೆಕಲ್ಲು ಹೊಸಳ್ಳಿ ಗ್ರಾಮದ ರಂಗೇಗೌಡ ಪತ್ನಿ ಜಯಮ್ಮ ಎಂಬುವರ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗಿದೆ. ಪರಿಹಾರಕ್ಕಾಗಿ ಅಲೆದಾಡಿದ ನಂತರ ಗ್ರಾಮಸ್ಥರೊಂದಿಗೆ ಕೃಷಿ ಇಲಾಖೆ ತಹಸೀಲ್ದಾರ್ ಕಚೇರಿಗೆ ತೆರಳಿ ವಿಚಾರಿಸಿದಾಗ ಅಧಿಕಾರಿಗಳ ಎಡವಟ್ಟು ಬಯಲು. ಜಯಮ್ಮ ಅವರ ಖಾತೆಯಿಂದ ಹಣವನ್ನು ಪಡೆಯಲು ಅಧಿಕಾರಿಗಳ ಪರದಾಟ, ಪೇಚಿಗೆ ಸಿಲುಕಿದ ಕೃಷಿ ಇಲಾಖೆ ಹಾಗೂ ತಹಸೀಲ್ದಾರ್.